ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ದಿನ ನಾವು 9ನೇ ತರಗತಿಯಲ್ಲಿ ಬರ್ತಕ್ಕಂಥ ಜಾವ್ಲಿನ್ ಎಸೆತ, ಮೇಲಾಟಗಳಲ್ಲಿ ಬರ್ತಕ್ಕಂಥ ಜಾವ್ಲಿನ್ ಎಸೆತದ ಬಗ್ಗೆ ನೋಡ್ತಾ ಹೋಗೋಣ. ಮಕ್ಕಳ, ನಿಮಗೆ ಮೇಲಾಟದಲ್ಲಿ ಗೊತ್ತಿರ್ತಕ್ಕಂಥದ್ದು ಟ್ರ್ಯಾಕ್ ಆನ್ ಫೀಲ್ಡ್ಗೆ ಸಂಬಂಧಪಟ್ಟಂತೆ ಓಟಗಳು, ಜಿಗಿತಗಳು, ಎಸೆತಗಳನ್ನು ನೀವು ತಿಳ್ಕೊಂಡಿದ್ದೀರ. ಈ ಜಾವ್ಲಿನ್ ಅಂತಕ್ಕಂಥದ್ದು ಸಹ ಒಂದು ಮೇಲಾಟದ ಶ್ರೇಷ್ಠ ಒಂದು ಪ್ರಮುಖವಾದಂಥ ಮೈದಾನದ ಆಟ. ಜಾವ್ಲಿನ್ ಅಂದರೆ ನೀವೆಲ್ಲ ನೋಡಿದ್ದೀರ ಅಲ್ವಾ? ಜಾವ್ಲಿನು ಯಾವ ಥರ ಇರುತ್ತೆ ಅಂತಕ್ಕಂಥದ್ದು ಮತ್ತು ಯಾವ ಥರ ಎಸಿಬೇಕು ಅನ್ನೋದನ್ನು ನಾವು ಈಗಾಗಲೇ ಪ್ರಾಕ್ಟಿಕಲಲ್ಲಿ ಅದನ್ನು ಪ್ರಯೋಗ ಮಾಡಿ ನೋಡಿದ್ದೀರ ಅಲ್ವಾ? ಹಾಗಿದ್ಮೇಲೆ ಈ ಜಾವ್ಲಿನ್ನು ಹೇಗೆ ಒಂದು ಮೇಲಾಟದ ಕ್ರೀಡೆಯಾಗಿ ಮಾರ್ಪಡ್ತು ಅನ್ನೋದನ್ನು ವಿವರವನ್ನು ನಾವು ತಿಳಿತಾ ಹೋದರೆ ನೋಡಿರಿ, ಜಾವ್ಲಿನ್ ಎಸೆತದ ಸ್ಪರ್ಧೆಯು ಮೇಲಾಟಗಳಲ್ಲೊಂದು ಪ್ರಮುಖವಾದಂತಹ ಮೈದಾನದ ಎಸೆತದ ಸ್ಪರ್ಧೆ. ಮೇಲಾಟಗಳಲ್ಲಿ ಎಸೆತ ಸ್ಪರ್ಧೆಯಲ್ಲಿ ತನ್ನದೇ ಆದಂಥ ಒಂದು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ಜಾವ್ಲಿನ್ನು. ಪ್ರಾಚೀನ ಕಾಲದಲ್ಲಿ ಜಾವ್ಲಿನ್ ಎಸೆತ ಕ್ರೀಡೆ ಪ್ರಾರಂಭವಾಗಿದ್ದು, ಪ್ರಾಚೀನ ಕಾಲದಲ್ಲಿ ಜಾವ್ಲಿನ್ ಎಸೆತ ಒಂದು ಕ್ರೀಡೆಯಾಗಿ ಪ್ರಾರಂಭ ಆಯಿತು. ಆದರೆ ಆದಿಮಾನವ ಇದನ್ನಲ್ಲ, ಅವನು ಬೇಟೆಗಾಗಿ ಒಂದು ಉದ್ದವಾಗಿರ್ತಕ್ಕಂಥ ಅಗುರ ಕೋಲಿಗೆ ತುದಿಗೆ ಚೂಪಾದಂಥ ಕಲ್ಲನ್ನು ಸಿಕ್ಕಿಸಿ ಅದನ್ನು ಆಯುಧವನ್ನಾಗಿ ಮಾಡ್ಕೊಳ್ತಾ ಇದ್ದ. ಯಾವುದಕ್ಕೆ? ಬೇಟೆ ಆಡೋದಕ್ಕೆ. ಪ್ರಾಣಿಗಳನ್ನು ಬೇಟೆ ಆಡಿ ಮಾಂಸವನ್ನು ಅವನು ಆಹಾರವಾಗಿ ಉಪಯೋಗಿಸ್ಕೊತಿದ್ದ. ನೀವೆಲ್ಲ ನೋಡಿರ್ತೀರಲ್ವ, ನಾಗರಿಕತೆ ಉದಯ ಸಂದರ್ಭದಲ್ಲಿ ಆದಿಮಾನವರು ಅವೆಲ್ಲ ಯಾವ ರೀತಿಯ ಒಂದು ಆಯುಧಗಳನ್ನು ಉಪಯೋಗಿಸ್ತಾ ಇದ್ದರು, ಪ್ರಾಣಿಗಳನ್ನು ಕೊಲ್ದು ಅದರಿಂದ ಬರ್ತಕ್ಕಂಥ ಮಾಂಸವನ್ನು, ಚರ್ಮವನ್ನು ಬಟ್ಟೆಗಾಗಿ ಯಾವ ರೀತಿ ಉಪಯೋಗಿಸ್ಕೊತಾ ಇದ್ರು, ಆಹಾರವಾಗಿ ಉಪಯೋಗಿಸ್ಕೊತಾ ಇದ್ರು ಅಂತಕ್ಕಂಥದ್ದನ್ನು ನೀವು ಸೋಷಿಯಲಲ್ಲಿ ಓದಿದ್ರು. ಅದೇ ರೀತಿ ಈ ಅವರು ಉಪಯೋಗಿಸ್ತಕ್ಕಂಥ ಒಂದು ಆಯುಧ ಇರುತ್ತಲ್ಲ, ಅದು ಸೇಮ್ ಜಾವ್ಲಿನನ್ನು ಹೋಲ್ತಕ್ಕಂಥ ಆಯುಧನೇ. ಆ ಆಯುಧವನ್ನೇ ನಾವಿವತ್ತು ಜಾವ್ಲಿನ್ ಆಗಿ ಉಪಯೋಗಿಸ್ಕೊತಾ ಇರೋದು. ಇತಿಹಾಸದಲ್ಲಿ ಇದನ್ನೆಲ್ಲ ತಿಳ್ಕೊಂಡಿದ್ದೆ. ಪ್ರಾಚೀನ ಗ್ರೀಕರು ಯುದ್ಧದಲ್ಲಿ ಉಪಯೋಗಿಸ್ತಿದ್ದ ಒಂದು ಮುಖ್ಯ ಆಯುಧ ಜಾವ್ಲಿನ್. ಪ್ರಾಚೀನ ಗ್ರೀಕರು ಯುದ್ಧವನ್ನು ಮಾಡ್ತಾರೆ. ಈ ಗ್ರೀಕರು ಅಷ್ಟೇ ಅಲ್ಲ, ಹಿಂದೆ ನೀವೆಲ್ಲ ನೋಡಿದ್ರೆ, ಹಿಂದೆ ರಾಜರುಗಳ ಕಾಲದಲ್ಲಿ ಚಿತ್ರದಲ್ಲಿ ಆಗಲಿ ಫಿಲಮ್ಗಳಲ್ಲೆಲ್ಲ ನೋಡಿರ್ತೀರ. ಯುದ್ಧವಂತ ಮಾಡುವಾಗ ಸೈನಿಕರು ಒಂದು ರೀತಿ ಈ ಜಾವ್ಲಿನನ್ನು ಹೋಲ್ತಕ್ಕಂಥ ಒಂದು ಈಟಿ ಅಂತ ಕರಿತೀವಿ, ಅದನ್ನ ಆಯುಧವನ್ನಾಗಿ ಇಟ್ಕೊಂಡಿರ್ತಾರೆ. ಹಾಗೆ ಗ್ರೀಕ್ ದೇಶದಲ್ಲಿ ಆಯುಧವನ್ನಾಗಿ ಜಾವ್ಲಿನನ್ನು ಇಟ್ಕೊತಾ ಇದ್ರು. ಏಕೆಂದರೆ ಶತ್ರುಗಳನ್ನು ಅದರಿಂದ ಇಟ್ಬಿಟ್ಟು ಈಟಿಯಿಂದ ಇರಿದು ಬಿಡುತ್ತಿದ್ರು. ಹೀಗೆ ಜಾವ್ಲಿನನ್ನು ಉಪಯೋಗಿಸ್ತಿದ್ರು. ಒಂದು ಮುಖ್ಯ ಆಯುಧ ಜಾವ್ಲಿನ್ ಆಗಿತ್ತು. ಎಸೆಯುವುದಕ್ಕೆ ಅನುಕೂಲವಾದಂತಹ ಈಗ ಜಾವ್ಲಿನು ಒಂದು ಕ್ರೀಡೆಯಾಗಿ ಮಾರ್ಪಟ್ಟಿದೆ. ಅದನ್ನು ಹಗುರವಾದಂಥ ಈಟಿಯಾಗಿತ್ತು. ಈಗ ಆಧುನಿಕ ಜಾವ್ಲಿನ್ನು ತೂಕ, ಉದ್ದ ಇದರಲ್ಲಿ ಅನೇಕ ಬದಲಾವಣೆಗಳನ್ನು ಪಡೆದಿರ್ತಕ್ಕಂಥದ್ದು. ನಿಯಮಗಳಲ್ಲಿ ಬದಲಾವಣೆ ಆಗಿದೆ. ಈಗ ಜಾವ್ಲಿನ್ನ ಒಲಿಂಪಿಕ್ಸ್ನಲ್ಲಿ, ಏಷ್ಯನ್ ಗೇಮ್ಸಲ್ಲಿ, ರಾಜ್ಯ, ರಾಷ್ಟ್ರ ಮುಂತಾದ ಮೇಲಾಟದ ಸ್ಪರ್ಧೆಗಳಲ್ಲಿ ಎಸೆತದ ಒಂದು ಪ್ರಮುಖ ಸ್ಪರ್ಧೆಯಾಗಿ ಇವತ್ತು ಜಾವ್ಲಿನು ಮಾರ್ಪಟ್ಟಿದೆ. ಇದು ನಾವು ಜಾವ್ಲಿನ್ಗೆ ಸಂಬಂಧಪಟ್ಟಂಥ ಒಂದು ವಿಷಯವನ್ನು ತಿಳ್ಕೊಂಡ್ವಿ ಅಲ್ವಾ ಮಕ್ಕಳ? ಜಾವ್ಲಿನ್ ಹಂಗಂದ್ರೆ ಹಿಂದೆ ಆಯುಧವಾಗಿ ಉಪಯೋಗಿಸ್ತಿದ್ದ ಆದಿಮಾನವರ ಉಪಯೋಗಿಸ್ತಿದ್ದಂಥ ಒಂದು ಆಯುಧದ ಮಾದರಿಯನ್ನು ನಾವು ಇವತ್ತು ಜಾವ್ಲಿನ್ ಆಗಿ ಉಪಯೋಗಿಸಿದ್ದೀವಿ, ಕ್ರೀಡೆಯನ್ನಾಗಿ ಉಪಯೋಗಿಸ್ಕೊಂಡಿವಿ. ಜಾವ್ಲಿನ್ ಎಸೆತ ಪ್ರಾಚೀನ ಗ್ರೀಕ್ ಒಲಿಂಪಿಕ್ಸ್ನ ಕ್ರೀಡೆಯಾಗಿದ್ದು, ನಂತರ ಆಧುನಿಕ ಒಲಿಂಪಿಕ್ ಕ್ರೀಡೆಯಲ್ಲಿ 1908ರಲ್ಲಿ ಪುರುಷರು ಮತ್ತು 1932 ಮಹಿಳೆಯರಿಗೆ ಆಧುನಿಕ ಒಲಿಂಪಿಕ್ನಲ್ಲಿ ಜಾವ್ಲಿನ್ನ ಸೇರಿಸಲಾಗಿದೆ. ಹಿಂದೆ ಗ್ರೀಕ್ನಲ್ಲಿ ನಡೆದಂಥ ಪ್ರಾಚೀನ ಒಲಿಂಪಿಕ್ನಲ್ಲಿ ಆಲ್ರೆಡಿ ಏನಿತ್ತು? ಜಾವ್ಲಿನ್ ಥ್ರೋ ಇತ್ತು. ಅದಾದಮೇಲೆ ಮತ್ತೆ ಆಧುನಿಕ ಒಲಿಂಪಿಕ್ ಸ್ಟಾರ್ಟ್ ಆಯ್ತಲ್ಲ, ಒಲಿಂಪಿಕ್ನಲ್ಲಿ 1908ರಲ್ಲಿ ಪುರುಷರು, 1932ರಲ್ಲಿ ಮಹಿಳೆಯರಿಗೆ ಅದನ್ನು ಸೇರ್ಪಡೆ ಆಯಿತು. ಒಲಿಂಪಿಕ್ನಲ್ಲಿ ಜಾವ್ಲಿನ್ ಎಸೆತದ ಸ್ಪರ್ಧೆ ಒಂದು ರೀತಿಯ ಕುತೂಹಲವನ್ನು ಉಂಟು ಮಾಡಿದೆ.
ಒಂದು ರೀತಿ ಕುತೂಹಲಕಾರಿಯಾಗಿರ್ತಕ್ಕಂಥ ಒಂದು ಸ್ಪರ್ಧೆ ಜಾವ್ಲಿನ್. ಹಿಂದೆ ಆಹಾರ ಪಡೆಯೋದಕ್ಕೆ ಆಯುಧವನ್ನಾಗಿ ಉಪಯೋಗಿಸ್ತಿದ್ರು ಈ ಜಾವ್ಲಿನನ್ನು. ಈಗ ಅದನ್ನು ಪದಕಗಳ ಬೇಟೆ ಆಡೋದಕ್ಕೆ ಉಪಯೋಗಿಸ್ತಿದ್ದಾರೆ. ಏನನ್ನ ಪದಕಗಳನ್ನು, ಮೆಡಲ್ಸ್ಗಳನ್ನು ಒಲಿಂಪಿಕ್ಕಲ್ಲಿ, ಏಷ್ಯಾ ಗೇಮ್ಸಲ್ಲಿ ಇಲ್ಲೆಲ್ಲ ಒಲಿಂಪಿಕ್ಗಳಲ್ಲಿ ಬೇಟೆ ಆಡೋದಕ್ಕೆ ಜಾವ್ಲಿನನ್ನು ಉಪಯೋಗಿಸ್ತಿದ್ದಾರೆ. ಹಾಗಿದ್ಮೇಲೆ ಜಾವ್ಲಿನ್ ಯಾವ ಥರ ಇರಬೇಕಪ್ಪ? ಆಧುನಿಕವಾಗಿ ನಾವು ಎಸಿತಕ್ಕಂಥ ಜಾವ್ಲಿನು ಯಾವ ಅಳತೆಯನ್ನು ಹೊಂದಿರಬೇಕು, ಯಾವ ರೀತಿ ಅದರ ಒಂದು ಮಾದರಿ ಇರ್ತಿದೆ ಅಂದರೆ ನೋಡ್ರಿ, ಜಾವ್ಲಿನು ತಲೆ, ಕಾಂಡ, ಹಗ್ಗದ ಹಿಡಿಕೆ ಅಂತ 3 ಭಾಗಗಳನ್ನ ಒಳಗೊಂಡಿದೆ. ತಲೆ, ಕಾಂಡ, ಹಗ್ಗದ ಹಿಡಿಕೆ. ಜಾವ್ಲಿನ ತಲೆ ಮುಂದಿನ ಭಾಗ ಇರುತ್ತಲ್ಲ, ಅದು ಚೂಪಾಗಿರುತ್ತೆ. ಯಾಕೆಂದರೆ ಅದಕ್ಕೆ ಯಾವುದೋ ಒಂದು ಧಾತುವಿನ ಮಾಡಲ್ಪಟ್ಟಿರುತ್ತೆ. ಒಂದು ಧಾತುವಿನ ಮುಂದಿನ ತುದಿಯನ್ನು ಧಾತುವಿನಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ರಲ್ಲಿ ಅದಕ್ಕೆ ಹಾಕಿರ್ತಾರೆ. ಜಾವ್ಲಿನ್ನು ಹಿಡಿಕೆ ಇರುತ್ತಲ್ಲ, ಅದು ಗುರುತ್ವಾಕರ್ಷಣದ ಮಧ್ಯಬಿಂದು. ಹಗ್ಗದ ಹಿಡಿಕೆ ಇರುತ್ತಲ್ಲ, ಅದು ಗುರುತ್ವಾಕರ್ಷಣದ ಮಧ್ಯ ಬಿಂದುನಲ್ಲಿ ಹಿಡಿಬೇಕು ಅದನ್ನು, ಹಿಡಿಕೆಯನ್ನು. ಗೊತ್ತಾಯ್ತಾ? ಇಷ್ಟು 3 ಹಂತಗಳನ್ನು ಜಾವ್ಲಿನ್ನು ಒಳಗೊಂಡಿರ್ತಕ್ಕಂಥದ್ದು. ಜಾವ್ಲಿನ್ ಅಂಕಣಕ್ಕೆ ನಾವು ಬಂದರೆ ನೋಡ್ರಿ, ಜಾವ್ಲಿನ್ ಅಂಕಣ ಚಿತ್ರದಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಜಾವ್ಲಿನ್ನ ಅದು ಎಸಿತಕ್ಕಂಥ ಒಂದು ಸೆಕ್ಟರು 20 ಮತ್ತು 30 ಮೀಟರ್, 40 ಮೀಟರ್ನ ಒಂದು ಸೆಕ್ಟರ್ ಇರುತ್ತೆ. ಅದರೊಳಗೆ ನಾವು ಜಾವ್ಲಿನನ್ನು ಎಸಿಬೇಕು. ಆದರೆ ಅದರ ನಿಂತ್ಕೊಂಡು ಎಸಿತಕ್ಕಂಥ ಒಂದು ಸ್ಪೇಸ್ ಇರುತ್ತಲ್ಲ, ಅದು 4.0 ಮೀಟರ್ನಷ್ಟು ಅಗಲವನ್ನು ಹೊಂದಿರತಕ್ಕಂಥ ಒಂದು ಜಾಗದಲ್ಲಿ, ಅಂಕಣದಲ್ಲಿ ನಿಂತುಬಿಟ್ಟು ಅಲ್ಲಿಂದ ಸೆಕ್ಟರ್ನ ಒಳಗೆ ಬೀಳೋ ಹಾಗೆ ಚಿತ್ರದಲ್ಲಿ ನೋಡ್ತಾ ಹೋಗ್ತೀರ. ಅದರ ಅಳತೆನೂ ಸಹ ಅದರಲ್ಲಿ ಇದೆ. ಎಸಿಬೇಕು. ಗೊತ್ತಾಯ್ತಾ? ನೋಡ್ರಿ, ಜಾವ್ಲಿನ್ ಎಸೆತದ ಓಟದ ಮಾರ್ಗ 30 ಮೀಟರಿಂದ 36.5 ಮೀಟರ್ ಉದ್ದ ಇರಬೇಕು. 30 ಮೀಟ್ರಿಂದ 36.5 ಮೀಟ್ರಷ್ಟು ಉದ್ದದಲ್ಲಿ ಇರುತ್ತೆ ಎಸೆತದ ಓಟದ ಮಾರ್ಗ. ಓಡ್ಬಂದು ಎಸಿತಾರೆ ಅದು. ಓಟದ ಮಾರ್ಗ 4 ಮೀಟ್ರ್ ಅಗಲ. ಆವಾಗಲೇ ಹೇಳಿದೆ 4 ಮೀಟ್ರ್ ಅಗಲದಲ್ಲಿ ಇರುತ್ತೆ ಅದು ಎಸಿತಕ್ಕಂಥದ್ದು. ಓಡ್ಬಂದು ಪರಿಧಿ ಇರುತ್ತಲ್ಲ, ವೃತ್ತ ಪರಿಧಿ ಆಫು, ಅದು 7 ಸೆಂಟಿಮೀಟರ್ ಅಗಲ ಇರ್ತೈತೆ. ಅದು ಬಿಳಿ ಬಣ್ಣವನ್ನು ಹಾಕಿರ್ತಾರೆ ಅಥವಾ ಬಿಳಿ ಮಾರ್ಕಿಂಗ್ ಪೌಡ್ರನ್ನಾದರೂ ಹಾಕಿರ್ಬೋದು. ವೃತ್ತ ಪರಿಧಿಯ 2 ತುದಿಗಳಲ್ಲಿ ಓಡುವ ಮಾರ್ಗ ಸಮಾನಾಂತರ ಗೆರೆಗೆ ಲಂಬವಾಗಿ 75 ಸೆಂಟಿಮೀಟರ್ ಉದ್ದ ಮತ್ತು 7 ಸೆಂಟಿಮೀಟರ್ ಅಗಲವಿರುವ ಬಿಳಿ ಬಣ್ಣದ ಸ್ಕ್ಯಾಚ್ ಗೆರೆಗಳನ್ನು ಹಾಕಿರ್ತಾರೆ. ಚಿತ್ರದಲ್ಲಿ ನೋಡ್ರಿ, ವೃತ್ತ ಪರಿಧಿಗೆ 2 ತುದಿಗಳಲ್ಲಿ ಓಡುವ ಮಾರ್ಗಕ್ಕೆ ಸಮಾನಾಂತರವಾಗಿ 2 ಗೆರೆಗಳನ್ನು ಹಾಕಿದ್ದಾರೆ. ಎಷ್ಟೆಷ್ಟು? 75 ಸೆಂಟಿಮೀಟ್ರಿಗೊಂದು, 75 ಸೆಂಟಿಮೀಟ್ರಿಗೊಂದು, 7 ಸೆಂಟಿಮೀಟ್ರಿಗೆ. ಅದಕ್ಕೂ ಸಹ ಬಿಳಿ ಬಣ್ಣದ ಸ್ಕ್ರ್ಯಾಚ್ ಗೆರೆಗಳು, ಡಾಟ್ ಲೈನ್ಗಳನ್ನು ಅಲ್ಲಿ ಹಾಕಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಮಕ್ಕಳ. ಇಷ್ಟು ನಾವು ಜಾವ್ಲಿನ್ನು ಎಸೆತದಲ್ಲಿ ಮೈದಾನದಲ್ಲಿ ಅಂಕಣದ ಬಗ್ಗೆ, ಅಳತೆಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ವಿ ಅಲ್ವಾ ಮಕ್ಕಳ. ಆಗ ನಾವು ಜಾವ್ಲಿನ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ನಿಯಮಗಳನ್ನು ನೋಡ್ತಾ ಹೋಗ್ತೀವಿ. ನಿಯಮಗಳು ಯಾವ ರೀತಿ ಇರಬೇಕು ಜಾವ್ಲಿನ್ಗೆ ಅಂದರೆ, ಜಾವ್ಲಿನ್ ಎಸೆಯುವ ಸಂದರ್ಭದಲ್ಲಿ ಓಡುವ ಮಾರ್ಗದಿಂದಲೇ ಎಸಿಬೇಕು. ಓಡುವ ಮಾರ್ಗದಲ್ಲಿಯೇ ಬಂದು ಜಾವ್ಲಿನನ್ನು ಎಸಿಬೇಕು. ಜಾವ್ಲಿನನ್ನು ಕಡ್ಡಾಯವಾಗಿ ಅದರ ಹಗ್ಗ ಹಿಡಿಕೆಯ ಅಂಗೈ ಮೇಲ್ಮುಖವಾಗಿರುವಂತೆ ಹಿಡಿಬೇಕು. ಅದರ ಹಗ್ಗ ಇರುತ್ತಲ್ಲ, ಅದು ನಮ್ಮ ಅಂಗೈ ಮೇಲೆ ಅಭಿಮುಖವಾಗಿ, ಆಕಾಶಕ್ಕೆ ಅಭಿಮುಖವಾಗಿರಬೇಕು. ಭುಜದ ಹತ್ರ ಇಟ್ಕೊಂಡಿರಬೇಕು. ಹಗ್ಗದ ಹಿಡಿಕೆಯನ್ನು ಅಂಗೈ ಮೇಲ್ಮುಖವಾಗಿ ಎತ್ತಿರಬೇಕು. ಜಾವ್ಲಿನನ್ನು ಭುಜದ ಮೇಲೆ ಹಿಡಿದು ಎಸಿಬೇಕು. ಮೊಣಕೈ ಮುಂದೆ ಚಾಚಿರಬೇಕು. ಮೊಣಕೈ ಮುಂದೆ ಚಾಚಿರಬೇಕು. ಭುಜದ ಮೇಲೆ ಹಿಡಿದಿರಬೇಕು. ಕೆಳಗಡೆ ಅದನ್ನು ಹಿಡಿಯೋಂಗಿಲ್ಲ, ಕೆಳಗಡೆ ಹಿಡಿಯೋಂಗಿಲ್ಲ. ಭುಜದ ಮೇಲೆ ಹಿಡಿದು ಎಸಿಬೇಕು. ಅವಾಗ ಮೊಣಕೈ ಏನಾಗಿರಬೇಕು? ಮುಂದಕ್ಕೆ ಅಭಿಮುಖವಾಗಿರಬೇಕು. ಮುಂದಕ್ಕೆ ಚಾಚಿರುತ್ತೆ ಮೊಣಕೈ. ಜಾವ್ಲಿನ್ ಎಸೆದಾಗ ಅದರ ಲೋಹದ ತುದಿ ಮೊದಲು ನೆಲವನ್ನು ತಾಗಬೇಕು, ನಂತರ ಉಳಿದ ಭಾಗ ತಗಲ್ಬೇಕು. ಹೌದು, ನಾವು ಮುಂದ್ಗಡೆ ತುದಿ ಇಟ್ಟಿರ್ತೀವಲ್ಲ, ಅದನ್ನು ಎಸೆದ ತಕ್ಷಣ ಆ ತುದಿ ಏನಾಗಬೇಕು? ಆ ಭೂಮಿಗೆ ತಗಲಬೇಕು, ಕ್ರ್ಯಾಚ್ ಆಗಬೇಕು. ಭೂಮಿಯಾಗೆ ಒಂದು ಗುರುತ್ವವನ್ನು ಕೊಡಬೇಕು. ಗುರುತನ್ನು ನೆಲಕ್ಕೆ ತಾಗಿ ಮೇಲೆ ಉಳಿದಂಥ ಹಿಂದಿನ ಭಾಗ ಇರುತ್ತಲ್ಲ, ಅದು ಕೆಳಗೆ ಬೀಳಬೇಕು.
ಗೊತ್ತಾಯ್ತಾ ಮಕ್ಕಳ? ಓಡ್ ಬಂದು ನಾವು ಜಾವಲಿನ ಎಸೆದ ತಕ್ಷಣ ಮುಂದೆ ಲೋಹದ ತುದಿ ಇರುತ್ತೆ, ಅದು ಫಸ್ಟು ನೆಲಕ್ಕೆ ತಾಗಬೇಕು. ಜಾವಲಿನ್ ನೆಲಕ್ಕೆ ತಾಗುವವರೆಗೆ ಎಸೆತಗಾರ ತನ್ನ ಬೆನ್ನನ್ನು ಎಸೆತದ ದಿಕ್ಕಿಗೆ ತೋರಿಸು. ಜಾವಲಿನ್ನು ಅವನು ಎಸ್ತಾದ ತಕ್ಷಣವೇ ಅದು ನೆಲಕ್ಕೆ ತಾಗೋದ್ರೊಳಗೆ ಹಿಂದಕ್ಕೆ ತಿರ್ಗಂಗಿಲ್ಲ, ಅದನ್ನೇ ಹಿಂದಕ್ಕೆ ತಿರ್ಗಂಗಿಲ್ಲ. ಜಾವಲಿನು ನೆಲಕ್ಕೆ ತಾಗಿದ ಮೇಲೆ ಅವನು ವಾಪಸ್ಸು ಹೋಗ್ಬೇಕಾಗುತ್ತೆ. ಅಲ್ಲಿ ತನಕ ಅವನು ನಿಂತತ್ರನೇ ನಿಂತ್ಕೋಬೇಕು. ಯಾಕಡೆ ಬೇಕಾ ಕಡೆ ಅವನು ಅಲ್ಲಿದ್ದ ಜಾಗ ಖಾಲಿ ಮಾಡೋಂಗಿಲ್ಲ. ಗೊತ್ತಾಯ್ತಾ ಮಕ್ಕಳ? ಹಾಗೆ ಜಾವಲಿನ್ ತುದಿಯ ಗುರುತು ಸೆಕ್ಟರ್ನ ಗೆರೆಗಳ ಒಳಗೆ ಬೀಳಬೇಕು. ಸೆಕ್ಟರ್ ಇರುತ್ತಲ್ಲ, ಆ ಸೆಕ್ಟರಿನ ಒಳಗಡೆ ಜಾವಲಿನು ಬೀಳಬೇಕು. ಈ 30-20 ಸೆಕ್ಟರ್ ಇರುತ್ತಲ್ಲ, ಸೆಕ್ಟರಿನ ಒಳಗಡೆ ಬೀಳಬೇಕು. ಯಾವುದೇ ಕಾರಣಕ್ಕೂ ಅದು ಸೆಕ್ಟರನ್ನು ಬಿಟ್ಟು ಸೆಕ್ಟರ್ನ ಗೆರೆಗಳನ್ನು ಬಿಟ್ಟು ಆಚೀಚೆ ಬೀಳಂಗಿಲ್ಲ. ಸೆಕ್ಟರ್ನ ಒಳಗಡೆ ಬೀಳಬೇಕು. ಏನು ಜಾವಲಿನ್ ಸೆಕ್ಟರ್ ಇರುತ್ತೋ ಸೆಕ್ಟರ್ನ ಒಳಗಡೆ ಬೀಳಬೇಕು. ಎಸೆದ ಜಾವಲಿನ್ ನೆಲಕ್ಕೆ ತಾಗುವವರೆಗೆ ಓಡುವ ಮಾರ್ಗವನ್ನು ಬಿಡಂಗಿಲ್ಲ. ನೆಲಕ್ಕೆ ತಾಗುವ ತನಕನೂ ಜಾಗವನ್ನು ಅವನು ಬಿಡಂಗಿಲ್ಲ. ಎಸೆದ ಜಾವಲಿನ್ ನಂತರ ಹೊರಗೆ ಹೋಗುವಾಗ, ಎಷ್ಟಾದ್ಮೇಲೆ ಹೊರಗೆ ಹೋಗುವಾಗ ಬಿಳಿಯ ಅಡ್ಡಗೆರೆಯನ್ನು ಮುಟ್ಟದೆ ಆ ಗೆರೆ ಹಿಂಭಾಗದ ವೃತ್ತದಿಂದ ಅವನು ಕಾಲಿಟ್ಟು ಮುಂದೆ ಹೋಗಬೇಕು. ಬಿಳಿಗೆರೆಯನ್ನು ಅವನು ಯಾವತ್ತೂ ಕಾಲಿಂದ ತುಳಿದಂಗೆ ಅದರ ಹಿಂಭಾಗದಿಂದ ಅವನು ವೃತ್ತದವರೆಗೆ ಕಾಲಿಟ್ಟು ಹೊರಬೇಕು. ಜಾವಲಿನ್ ಎಸೆತ ಸ್ಪರ್ಧೆಯಲ್ಲಿ ಜಾವಲಿನ್ನ ಎಸೆತದ ನಿಯಮಗಳಲ್ಲಿ ಇನ್ನೊಂದು ನಿಯಮ ಅಂತಂದರೆ, ಜಾವಲಿನ್ ಎಸೆತ ಸ್ಪರ್ಧೆಯಲ್ಲಿ ಮೊದಲ 3 ಸುತ್ತಿನಲ್ಲಿ 3 ಪ್ರಯತ್ನಗಳನ್ನು ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಉತ್ತಮವಾಗಿ ಪ್ರದರ್ಶನ ತೋರಿದಂಥ 8 ಎಸೆತಗಾರರನ್ನ ಮತ್ತೆ ಅವ್ರನ್ನ ಆಯ್ಕೆ ಮಾಡಿಕೊಂಡು ಮತ್ತೊಂದು 3 ಅವಕಾಶಗಳನ್ನು ನೀಡ್ತಾ ಹೋಗ್ತಾರೆ. ಈ ರೀತಿ ಜಾವಲಿನ್ ಎಸೆತದ ನಿಯಮಗಳ ಬಗ್ಗೆ ಸಾಕಷ್ಟು ವಿವರಗಳನ್ನು ತಿಳ್ಕೊಂತ ಬಂದು ಮಕ್ಕಳ. ಒಂದು ಎಚ್ಚರಿಕೆ ಅಂದರೆ, ಜಾವಲಿನನ್ನು ಕಲಿಯುವಾಗ ಅಥವಾ ಕಲಿಸುವಾಗ ವಿದ್ಯಾರ್ಥಿಗಳಾದಂಥವರು ಎಸೆತದ ಸೆಕ್ಟರ್ನಿಂದ ಬಹಳ ದೂರ ನಿಂತಿರಬೇಕು. ಯಾಕೆಂದರೆ ಕೈ ಜಾರಿ ಜಾವಲಿನ್ನು ಆಕಸ್ಮಿಕವಾಗಿ ಸೆಕ್ಟರ್ನ ಹೊರಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಗುಲ್ತಕ್ಕಂಥ ಅಪಾಯ ಬಹಳ ಇರುತ್ತೆ. ಗೊತ್ತಾಯ್ತು? ಹಾಗಾಗಿ ಭಾಳ ಜಾಗರೂಕತೆಯಿಂದ ಜಾವಲಿನ್ ಅಭ್ಯಾಸ ಮಾಡ್ತಿದ್ದಾರೆ ಅಥವಾ ಸ್ಪರ್ಧೆ ಇದೆ ಅನ್ನೋ ಸಂದರ್ಭದಲ್ಲೂ ಸಹ ನಾವು ಜಾವಲಿನ್ ಎಸೆತಕ್ಕಂಥ ಸೆಕ್ಟರಿನಿಂದ ಭಾಳ ದೂರ ಇರಬೇಕು. ಮಿಸ್ಸಾಗಿ ಅದು ನಮ್ಮ ಪ್ರಾಣಕ್ಕೆ ಅಪಾಯವನ್ನು ತಂದೊಡ್ತಕ್ಕಂಥ ಕೆಲಸವನ್ನು ಮಾಡಿಬಿಡುತ್ತೆ. ಹಾಗಾಗಿ ಗೊತ್ತಾಯ್ತಾ? ಹಾಗೆ ಜಾವಲಿನ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ತಪ್ಪುಗಳನ್ನ ಮಾಡ್ತೀವಿ ನಾವು. ಯಾವ ಅಕ್ರಮಗಳನ್ನು ಮಾಡ್ತಾ ಹೋಗ್ತೀವಿ ಅಂತಂದರೆ ನೋಡಿ, ಜಾವಲಿನ್ ಎಸೆತದ ಓಡುವ ಮಾರ್ಗದ ಹೊರಗಡೆಯಿಂದ ಓಡಿ ಬಂದಾಗ, ಏನು ಜಾವಲಿನ್ ಎಸೆಕ್ಕೆ ಓಡುವ ಮಾರ್ಗ ಇರುತ್ತೋ ಅಲ್ಲಿಂದನೇ ಬಂದು ಎಸಿಬೇಕು. ಅದನ್ನು ಬಿಟ್ಟು ಆ ಓಡುವ ಮಾರ್ಗವನ್ನು ಬಿಟ್ಟು ಬೇರೆ ಕಡೆಯಿಂದ ಬಂದು ಜಾವಲಿನನ್ನು ಎಸೆಯಂಗಿಲ್ಲ. ಓಡುವ ಮಾರ್ಗದಲ್ಲಿಯೇ ಬಂದು ಜಾವಲಿನನ್ನು ಎಸಿಬೇಕು. ಇನ್ನೊಂದು, ಜಾವಲಿನನ್ನು ಕ್ರಮಬದ್ಧವಲ್ಲದ ಶೈಲಿಯಲ್ಲಿ ಎಸ್ದಾಗ, ಕ್ರಮಬದ್ಧ ಅಂದರೆ ಓಡ್ಬಂದು ಆ ಓಡುವ ಹಾದಿಯಲ್ಲಿ ಓಡ್ಬಂದು ಸೆಕ್ಟರಿನ ಒಳಗೆ ಎಸಿಬೇಕು. ಈ ರೀತಿ ಕ್ರಮಬದ್ಧವಾಗಿ ಮಾಡದೇ ಇದ್ದಾಗ ಅದು ಅಕ್ರಮ ಆಗುತ್ತೆ. ಜಾವಲಿನ್ನ ತುದಿ ಸೆಕ್ಟರ್ನ ಗೆರೆಯ ಮೇಲೆ ಅಥವಾ ಹೊರಗೆ ಗುರುತು ಮಾಡಿದಾಗ, ಜಾವಲಿನ್ ತುದಿ ಇರುತ್ತಲ್ಲ ಅದು ಏನಾಗಿರಬೇಕು, ಸೆಕ್ಟರಿನ ಗೆರೆಯ ಮೇಲೆ ಅಥವಾ ಹೊರಗೇನಾದರೂ ಗುರುತು ಮಾಡಿದ್ರೆ ತಪ್ಪು. ನಾವು ಎಸ್ದಾಗ ಸೆಕ್ಟರಿನ ಒಳಗಿರಬೇಕು ಜಾವಲಿನು ಅಲ್ವಾ, ಅಲ್ಲಿ ಗುರುತು ಮಾಡಬೇಕು ಹೊರತಾಗಿ ಆ ಸೆಕ್ಟರ್ನ ಬಿಟ್ಟು ಹೊರಗಡೆಯಲ್ಲೂ ಅದು ಗುರುತು ಮಾಡಂಗಿಲ್ಲ. ಓಡುವ ಮಾರ್ಗ ಮತ್ತು ವೃತ್ತ ಪರಿಧಿ ಗೆರೆಯನ್ನು ದೇಹದ ಯಾವುದೇ ಭಾಗದಿಂದ ಎಸೆಯಲು ಪ್ರಾರಂಭಿಸಿದ ಮೇಲೆ ಮುಟ್ಟಿದ್ರೆ ನೋಡ್ರಿ, ಪರಿಧಿ ಇರುತ್ತಲ್ಲ ವೃತ್ತ ಪರಿಧಿ, ಅದನ್ನ ಯಾವುದೇ ಕಾರಣಕ್ಕೂ ಎಸೆಯೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಎಸೆಯುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಆ ಪರಿಧಿಯನ್ನು ಆ ಗೆರೆಯನ್ನು ಮುಟ್ಟೋ ಹಾಗೆ ಇಲ್ಲ. ಗೊತ್ತಾಯ್ತಾ? ಈ ರೀತಿ ನಾವು ತಪ್ಪುಗಳನ್ನು ಮಾಡಿದರೆ ಅದು
ಆಗಿ ಪರಿಗಣಿಸ್ತಾ ಬರುತ್ತೆ. ಜಾವಲಿ ಎಸೆದ ನಂತರ ಉಪಕರಣ ನೆಲಕ್ಕೆ ತಾಗೋ ತನಕನೂ ಅವನು ಓಡೋ ಹಾದಿ ಇರುತ್ತಲ್ಲ, ಓಡುವ ಹಾದಿಯನ್ನು ಅವನು ಬಿಡಂಗಿಲ್ಲ. ಅದು ನೆಲಕ್ಕೆ ತಾಗಿದ ಮೇಲೆ ಹಿಂದಿನಿಂದ ಅವನು ಅಲ್ಲಿಂದ ಹೋಗಬೇಕಾಗುತ್ತೆ ಅಲ್ವಾ. ಈ ರೀತಿ ನಾವು ಜಾವಲಿನಲ್ಲಿ ಹಾಕ್ತಕ್ಕಂಥ ತಪ್ಪುಗಳ ವಿವರಣೆಯನ್ನು ತಿಳಿತಾ ಬಂದು ಪಾಯಿಂಟ್ ವೈಸು ಅಲ್ವಾ ಮಕ್ಕಳ. ಹಾಗೆ ಜಾವಲಿನು ಪುರುಷರಿಗೆ ಮಹಿಳೆಯರಿಗೆ ಬೇರೆ ಬೇರೆ ರೀತಿ ಅಳತೆಯನ್ನು ಒಳಗೊಂಡಿರುತ್ತೆ ನೋಡ್ರಿ. ಮಹಿಳೆಯರಿಗೆ, ಬಾಲಕರಿಗೆ, ಕಿರಿಯರಿಗೆ 600 ಕನಿಷ್ಠ 600 ಗ್ರಾಮ್ನಷ್ಟು ತೂಕವನ್ನು ಹೊಂದಿರುತ್ತೆ. ಬಾಲಕರಿಗೆ 700, ಪುರುಷರಿಗೆ 800 ಗ್ರಾಮ್ ಹೊಂದಿರುತ್ತೆ. ಜಾವಲಿನ್ ಉದ್ದ 2.20 ಮಹಿಳೆಯರಿಗಿರುತ್ತೆ, ಕಿರಿಯರಿಗೆ, ಬಾಲಕಿಯರಿಗೆ ಎಲ್ಲರಿಗೂ. ಬಾಲಕರಿಗೆ ಮಾತ್ರ 2.30 ಅದು ಉದ್ದ ಇರುತ್ತೆ. ಅದೇ ರೀತಿ ಪುರುಷರಿಗೆ 2.60 ಉದ್ದ ಜಾವಲಿನು ಇರುತ್ತೆ. ಹಾಗೆ ಮೀಟರ್ಗಳಲ್ಲಿ ನೋಡಿದರೆ 2.30 ಮೀಟರ್ನಷ್ಟು ಮಹಿಳೆಯರಿಗಿದ್ರೆ 2.40 ಬಾಲಕರಿಗಿದ್ರೆ 2.70 ಪುರುಷರಿಗೆ ಉದ್ದವನ್ನು ನೋಡ್ತಾ ಬರ್ತೀವಿ. ಹಾಗಿದ್ಮೇಲೆ ಮಕ್ಕಳ ಇಷ್ಟು ನಾವು ಜಾವಲಿನಿಗೆ ಸಂಬಂಧಪಟ್ಟಂತೆ ಅಳತೆಯ ಬಗ್ಗೆ, ನಿಯಮಗಳ ಬಗ್ಗೆ, ಮಾಡ್ತಕ್ಕಂಥ ತಪ್ಪುಗಳ ಬಗ್ಗೆ ಸಾಕಷ್ಟು ವಿವರಗಳನ್ನು ತಿಳಿತಾ ಬಂದು. ಈಗ ನಾವು ಜಾವಲಿನಿಗೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದಲ್ಲಿ ದಾಖಲೆಯನ್ನು ನಿರ್ಮಿಸಿರ್ತಕ್ಕಂಥ ಒಬ್ಬ ಕ್ರೀಡಾಪಟುವಿನ ಬಗ್ಗೆ, ಅವರ ಕ್ರೀಡಾ ಜೀವನದ ಬಗ್ಗೆ ತಿಳಿತಾ ಹೋಗೋಣ. ಅಂತಹ ಒಬ್ಬ ಕ್ರೀಡಾಪಟು ಕಾಶಿನಾಥ್ ನಾಯ್ಕ್ ಅಂತಕ್ಕಂಥವ್ರು. ಕಾಶಿನಾಥ್ ನಾಯ್ಕ್ ಅಂತಕ್ಕಂಥವ್ರು ಜಾವಲಿನ್ನಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೆಸರನ್ನು ಪಡೆದಂಥ ಒಬ್ಬ ಕ್ರೀಡಾಪಟು. ಶಿರ್ಸಿಯ ಮೂಲದವರು, ಶಿರ್ಸಿ ತಾಲೂಕಿನವರು. ಇವರು ಉತ್ತಮವಾಗಿರ್ತಕ್ಕಂಥ ಜಾವಲಿನ್ ಎಸೆತಗಾರರು. ಸೀನಿಯರ್ ಇಂಟರ್ನ್ಯಾಷನಲ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಇವರು 73.77 ಮೀಟರ್ ದೂರ ಜಾವಲಿನನ್ನು ಎಸೆದು ಬಂಗಾರದ ಪದಕವನ್ನು ಗೆದ್ದುಕೊಂಡಿದ್ದಾರೆ. 73.77 ಮೀಟರ್ ಅಷ್ಟು ದೂರ ಜಾವಲಿನನ್ನು ಎಸೆದು ಅಥ್ಲೆಟಿಕ್ಸ್ ಚಾಂಪಿಯನ್ನಲ್ಲಿ ಬಂಗಾರದ ಪದಕವನ್ನು ಗೆದ್ದುಕೊಂಡಿದ್ದಾರೆ. ಹಾಗೆ ದೆಹಲಿಯಲ್ಲಿ 19ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇವರ ಎಸೆತ 74.29 ಮೀಟರ್ ದೂರ, 74.29 ಮೀಟರ್ ದೂರ ಜಾವಲಿನನ್ನು ಎಸೆದು ಕಂಚಿನ ಪದಕವನ್ನು ಇವರು 3rd ಪ್ರೈಸನ್ನು ಗೆದ್ದುಕೊಂಡಿದ್ದಾರೆ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ. ಇವರು ಪುಣೆಯ ಆರ್ಮಿ ಸ್ಪೋರ್ಟ್ಸ್ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆಯುತ್ತಿದ್ದಾರೆ ಮತ್ತು ಇವರು ಸುಬೇದಾರ್ 69ರಲ್ಲಿ ಆರ್ಮಿ ರೆಜಿಮೆಂಟ್ನಲ್ಲಿದ್ದಾರೆ. ಈಗ ಅವರು ಸದ್ಯದಲ್ಲಿ ಸುಬೇದಾರ್ 69ರಲ್ಲಿ ಆರ್ಮಿಯ ರೆಜಿಮೆಂಟ್ನಲ್ಲಿ ಇದ್ದಾರೆ. ಪುಣೆಯ ಆರ್ಮಿ ಸ್ಪೋರ್ಟ್ಸ್ ಸಂಸ್ಥೆಯ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಯಾರು? ಕಾಶಿನಾಥ್ ನಾಯಕ್. ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಅತ್ಯುತ್ತಮ ಜಾವಲಿನ್ ಕ್ರೀಡಾಪಟು ಆಗಿದ್ದಂಥವರು. ಹಾಗೆ ಮಕ್ಕಳ ನಾವು ನೋಡ್ತಾ ಹೋದರೆ ರಾಷ್ಟ್ರೀಯ ಮಟ್ಟದ ಒಬ್ಬ ಕ್ರೀಡಾಪಟು ಬಗ್ಗೆ ನಾವು ನೋಡ್ತಾ ಹೋದರೆ ರಾಷ್ಟ್ರೀಯ ಕ್ರೀಡಾಪಟು ಸಬೀರ್ ಅಲಿ ಅವರು ಭಾರತದ ಮಾಜಿ ಜಾವಲಿನ್ ಎಸೆತಗಾರರು. ಇವರು 1984ರಲ್ಲಿ ಕಠ್ಮಂಡುವಿನಲ್ಲಿ ಆಯೋಜಿಸಿದಂತಹ ಸ್ಯಾಂಪ್ ಗೇಮ್ಸ್ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದುಕೊಳ್ತಾರೆ. ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅವರು ಉತ್ತಮ ಪ್ರದರ್ಶನವನ್ನು ಮಾಡಿದರು. ಇವರ ಅತ್ಯುತ್ತಮ ಸಾಧನೆಗಾಗಿ ಭಾರತ ಸರ್ಕಾರ ಅವರಿಗೆ 1981ರಲ್ಲಿ ಅತ್ಯುತ್ತಮ ಕ್ರೀಡಾ ಪ್ರಶಸ್ತಿಯಾಗಿರ್ತಕ್ಕಂಥ ಅರ್ಜುನ್ ಪ್ರಶಸ್ತಿಯನ್ನು ನೀಡಿ ಇವರಿಗೆ ಗೌರವ ನೀಡಿದ್ದೆ. ಮಹಾರಾಷ್ಟ್ರದವರು ಇವರು. ಯಾರು? ಸಬೀರ್ ಅಲಿ ಅವರು ಮಹಾರಾಷ್ಟ್ರದವರಾಗಿದ್ದರು. ಅರ್ಜುನ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಹಾಗೆ ಇನ್ನೊಬ್ಬರು ನೀರಜ್ ಚೋಪ್ರಾ, ಹರಿಯಾಣ ರಾಜ್ಯದವರು. ನೀರಜ್ ಚೋಪ್ರಾ
ಇವರು 2016ರಲ್ಲಿ ಪೋಲೆಂಡ್ನಲ್ಲಿ ಜರುಗಿದಂತಹ IAAF ಜೂನಿಯರ್ನ ವಯೋಮಿತಿಯೊಳಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಜಾವ್ಲಿನ್ ಎಸೆತದಲ್ಲಿ ಭಾರತವನ್ನು ಪ್ರತಿನಿಧಿಸಿ 86.48 ಮೀಟರ್ ದೂರ ಎಸೆದು ವಿಶ್ವ ದಾಖಲೆಯನ್ನು ಮಾಡಿದ ನೀರಜ್ ಚೋಪ್ರಾ ಅವರು. ಗೊತ್ತಾಯ್ತಾ ಮಕ್ಕಳ? ಹೀಗೆ ನಮ್ಮ ರಾಜ್ಯದಲ್ಲಿ ರಾಷ್ಟ್ರಮಟ್ಟದಲ್ಲಿ ಹೆಸರನ್ನು ಗಳಿಸಿದಂತಹ 3 ಜನ ಕ್ರೀಡಾಪಟುಗಳ ಬಗ್ಗೆ ತಿಳ್ಕೊಂಡು, ಈಗ ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಸಾಕಷ್ಟು ಜನ ಕ್ರೀಡಾಪಟುಗಳಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅದರಲ್ಲಿ ಒಬ್ಬರು ಅಂತಾರಾಷ್ಟ್ರೀಯ ಕ್ರೀಡಾಪಟು ಓಸ್ಟೆಟ್ಲಾರ್ ಅಂತಕ್ಕಂಥವ್ರು. ಇವರು 1986ರಲ್ಲಿ ಜನಿಸಿದ್ರು. 2009ರಲ್ಲಿ ಇವರು ಜಾವ್ಲಿನ್ ಎಸೆತವನ್ನು 83.16 ಮೀಟರ್ ದೂರ ಎಸೆದು PSC 10 ಚಾಂಪಿಯನ್ಶಿಪ್ ಪದಕವನ್ನು ಗಳಿಸಿರುತ್ತಾರೆ. ಇವರು ತಮ್ಮ ವೈಯಕ್ತಿಕ ದೂರ ಇದೇ ಜಾಸ್ತಿ. ಇವರು ಕ್ರಿಸ್ಟಿಯನ್ ಸೆಮಿಸ್ಟರ್ನಲ್ಲಿ ತರಬೇತಿಯನ್ನು ಪಡೆದಿದ್ದು ಅವರು ಓರೆಂಗಾನ್ ವಿಶ್ವವಿದ್ಯಾಲಯದ ದಾಖಲೆಯನ್ನು ನಿರ್ಮಿಸಿದ್ದಾರೆ. USA ಚಾಂಪಿಯನ್ಶಿಪ್, NCAA ಚಾಂಪಿಯನ್ಶಿಪ್, 2011ರ ಟೊರೊಂಟೊ ಇಂಟರ್ನ್ಯಾಷನಲ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ನಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆದ್ದುಕೊಂಡಿದ್ದಾರೆ. ಇವರು 2012ರಲ್ಲಿ ಲಂಡನ್ ಒಲಿಂಪಿಕ್ಸ್ ಜಾವ್ಲಿನ್ ಎಸೆತ ಸ್ಪರ್ಧೆಯಲ್ಲಿ ಭಾಗವಹಿಸಿ 2008 ಒಲಿಂಪಿಕ್ಸ್ನಲ್ಲಿ ಅರ್ಹತೆ ಸುತ್ತಿನಲ್ಲಿ 18ನೇ ಸ್ಥಾನವನ್ನು ಗಳಿಸ್ಕೊಳ್ತಾರೆ. ವಿಜ್ಞಾನ ಪದವೀಧರರು, ವೆಬ್ಸೈಟ್ ಮತ್ತು ಗ್ರಾಫಿಕ್ ಡಿಸೈನರು ಸಹ ಆಗಿರ್ತಾರೆ. ತಮ್ಮ ವೃತ್ತಿಯನ್ನಾಗಿ ಇದನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಹಾಗೆ US ಒಲಿಂಪಿಕ್ ಟ್ರಯಲ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ನಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ತಂಡದಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ಯಾರು? ಓಸ್ಟ್ಲೆಟ್ಲಾರ್ ಅಂತಕ್ಕಂಥವ್ರು ಅತ್ಯುತ್ತಮ ಜಾವ್ಲಿನ್ ಎಸೆತಗಾರರು. ಹಾಗೆ ಲೆಸ್ಲಿ ಕೋಪ್ಲ್ಯಾಂಡ್ ಅಂತಕ್ಕಂಥವ್ರು ಇನ್ನೊಬ್ಬರು. ಲೆಸ್ಲಿ ಕೋಪ್ಲ್ಯಾಂಡ್ ಫಿಜಿ ದೇಶದವರು ಜಾವ್ಲಿನ್ ಎಸೆತಗಾರರು. ಫಿಜಿ ದೇಶದಲ್ಲಿ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದಲ್ಲಿ 2ನೇಯವರಾಗಿದ್ದಾರೆ. 2012ರಲ್ಲಿ ಲಂಡನ್ ಒಲಿಂಪಿಕ್ಸ್ನಲ್ಲಿ ಜಾವ್ಲಿನ್ ಎಸೆತದಲ್ಲಿ ಭಾಗವಹಿಸಿ ಅಂತಿಮ ಸುತ್ತಿನ ಪಟ್ಟಿಯಲ್ಲಿ ಸ್ಥಾನವನ್ನು ಗಳಿಸ್ಕೊಳ್ತಾರೆ. ವಾಸಿಸುತ್ತಿರುವ ಪ್ರದೇಶ ನಡುಗಡ್ಡೆಯಾಗಿದ್ದು ಅಲ್ಲಿ ಕ್ರೀಡಾಂಗಣವೇ ಇದ್ದು ಒಂದೇ ಒಂದು ಕ್ರೀಡಾಂಗಣ ಅಲ್ಲಿ, ಅದರಲ್ಲಿಯೇ ಸಾಕರ್, ರಗ್ಬಿ ಸಹ ಆಡ್ತಾರೆ. ಸಾಕರ್ ಮತ್ತು ರಗ್ಬಿ ಆಟವನ್ನು ಆಡ್ತಾರೆ. ಹೀಗಾಗಿ ಅವರಿಗೆ ಸರಿಯಾಗಿ ಜಾವ್ಲಿನ್ ಅಭ್ಯಾಸ ಮಾಡಲು ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ತಾಂತ್ರಿಕವಾಗಿ ಮತ್ತು ಸಂಪನ್ಮೂಲ ಕೊರತೆಯನ್ನು ಎದುರಿಸ್ತಿರುವ ಪ್ರದೇಶ ಆ ಊರಾಗಿರ್ತಕ್ಕಂಥದ್ದು. ಹಾಗಾಗಿ ತಾಂತ್ರಿಕವಾಗಿ ಮುಂದುವರಿದ ಸಂಪನ್ಮೂಲ ಹೊಂದಿರತಕ್ಕಂಥ ದೇಶಗಳ ಜೊತೆಗೆ ಪೈಪೋಟಿ ಮಾಡೋದಕ್ಕೆ ಅವರಿಗೆ ತುಂಬ ಕಷ್ಟವಾಗಿತ್ತು. ಈಗ ಅವರಿಗೆ ಜೇಮ್ಸ್ ಅವರು ತರಬೇತಿಯನ್ನು ನೀಡುತ್ತಿದ್ದು ರೆಡ್ ಬುಲ್ ಸಂಸ್ಥೆಯವರು ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ಅವರಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸ್ತಿದ್ದಾರೆ. ಅವರಿಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸ್ಕಾಲರ್ಶಿಪ್ ಸಹ ದೊರೆತಿದೆ. ಉತ್ತಮ ಜಾವ್ಲಿನ್ ಎಸೆತಗಾರ, ದೂರ 80 ಮೀಟರ್. ಪೂರ್ಣ ಗಮನವನ್ನು ಜಾವ್ಲಿನ್ ಅಭ್ಯಾಸಕ್ಕೆ ಇವರು ನೀಡಿದ್ದಾರೆ. ಅತ್ಯುತ್ತಮ ಫಿಜಿ ದೇಶದವರಾದ ಲೆಸ್ಲಿ ಕೋಪ್ಲ್ಯಾಂಡ್ ಅವರು. ಆದರೆ ಏನು ಮಾಡ್ತೀರಾ, ಅವರ ಪ್ರದೇಶದಲ್ಲಿ ಅಷ್ಟೊಂದು ಸೌಲಭ್ಯ ಇಲ್ಲ ಅಭ್ಯಾಸ ಮಾಡೋದಕ್ಕೆ. ಹಾಗಾಗಿ ಆ ಸಂಪನ್ಮೂಲಗಳ ಕೊರತೆಯಿಂದ ಅವರ ಅಭ್ಯಾಸ ಕಡಿಮೆ ಹಂತದಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಆಗಲೇ ಇನ್ನೊಬ್ಬರು ಆಂಡ್ರೋಸ್ ಟೋರ್ಕ್ಲಿನ್ಲಾಸ್ ಅಂತಕ್ಕಂಥವ್ರು, ನಾರ್ವೆ ದೇಶದವರು. ಆಂಡ್ರೋಸ್ ಅವರು 2008ರಲ್ಲಿ ಒಲಿಂಪಿಕ್ಸ್ನಲ್ಲಿ 2ನೇ ಬಂಗಾರದ ಪದಕವನ್ನು ಜಾವ್ಲಿನ್ ಎಸೆತದಲ್ಲಿ ಗಳಿಸ್ಕೊಂಡಿದ್ದಾರೆ. ಇವರು ಮೊದಲ ಪ್ರಯತ್ನದಲ್ಲಿ 84.70 ಮೀಟರ್, 3ನೇ ಪ್ರಯತ್ನದಲ್ಲಿ 87.90 ಮೀಟರ್ ದೂರನ ಎಸೆದು ಬಂಗಾರದ ಪದಕವನ್ನು ಒಲಿಂಪಿಕ್ನಲ್ಲಿ ಗೆದ್ದುಕೊಂಡಿದ್ದಾರೆ. ಆದರೆ 5ನೇ ಪ್ರಯತ್ನದಲ್ಲಿ 90.57 ಮೀಟರ್ ಎಸೆದ ದೂರವನ್ನು ಒಲಿಂಪಿಕ್ ದಾಖಲೆಯಲ್ಲಿ ಮೇಲೇರಿಸಿತು. ವೈಯಕ್ತಿಕ ಉತ್ತಮ ಎಸೆತದ ದೂರ 91.59 ಮೀಟರ್ ಆಗಿತ್ತು. ಇವರು 1/4/1982ರಲ್ಲಿ ನಾರ್ವೆಯಲ್ಲಿ ಕ್ರಿಸ್ಟಿಯನ್ ಸ್ಯಾಂಡರ್ನಲ್ಲಿ ಜನಿಸಿದಂಥವ್ರು. ಇವರಿಗೆ ಮೊದಲ ತರಬೇತುದಾರರಾಗಿ ಅವರ ತಂದೆನೇ ಜಾವ್ಲಿನ್ ಎಸೆತಗಾರರಾಗಿರ್ತಕ್ಕಂಥ ಟಾಮ್ ರವರು ಜಾವ್ಲಿನ್ ಎಸೆತದಲ್ಲಿ 71.64 ಮೀಟರ್. ಟೋರ್ಕ್ಲ್ಯಾಂಡ್ ಅವರ ತಾಯಿ ಬೆಂಟೆ ಆರ್ಮುಂಡಸ್ ರವರು 1972ರಲ್ಲಿ 100 ಮೀಟರ್ ಹರ್ಡಲ್ಸ್ನಲ್ಲಿ ರಾಷ್ಟ್ರೀಯ ಪದಕವನ್ನು ಗಳಿಸಿದ್ದಂತಹ ಕ್ರೀಡಾಪಟು. ಅವ್ರ ತಾಯಿನೂ ಸಹ ಒಬ್ಬರು ಆಟಗಾರ್ತಿ.
94ರಲ್ಲಿ ನಾರ್ವೆ-ಗೈನ್ ಚಾಂಪಿಯನ್‌ಶಿಪ್‌ನಲ್ಲಿ ಕಂಚಿನ ಪದಕವನ್ನು ಗೆದ್ದುಕೊಂಡ್ರು. 1999ರಲ್ಲಿ ತಂದೆಯ ತರಬೇತಿಯಲ್ಲಿ ಯುರೋಪಿಯನ್ ಜೂನಿಯರ್ ಚಾಂಪಿಯನ್‌ಶಿಪ್‌ನಲ್ಲಿ 7ನೇಯವರಾಗಿದ್ದರು. 2000ರಲ್ಲಿ ನಾರ್ವೆ-ಗೈನ್ ಚಾಂಪಿಯನ್‌ಶಿಪ್ ಮತ್ತು ವಿಶ್ವ ಚಾಂಪಿಯನ್‌ಶಿಪ್‌ನಲ್ಲಿ 2ನೇಯವರಾಗಿದ್ದಂಥವ್ರು. 2001ರ ಆಸ್ಮುಡಿ ಆರ್ಟಿಜ್‌ನ ಹತ್ತಿರ ತರಬೇತಿಯನ್ನು ಇವರು ಪ್ರಾರಂಭ ಮಾಡಿದರು. ಈ ರೀತಿ ಅನೇಕ ಕ್ರೀಡಾಪಟುಗಳ ಬಗ್ಗೆ ಮತ್ತು ಜಾವ್ಲಿನ್ ಎಸೆತದ ಸ್ಪರ್ಧೆಯ ಬಗ್ಗೆ ಸಾಕಷ್ಟು ವಿವರಗಳನ್ನು ಇಲ್ಲಿ ತನಕ ಮಕ್ಕಳ ತಿಳ್ಕೊಂಡ್ರು. ಇಷ್ಟನ್ನು ಇವತ್ತಿಗೆ ಮುಕ್ತಾಯಗೊಳಿಸ್ತಾ ಮುಂದಿನ ತರಗತಿ ಮುಂದಿನ ಪಾಠವನ್ನು ಅಭ್ಯಾಸ ಮಾಡೋಣ. ಧನ್ಯವಾದ.